ಹಾಯ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಲಂದರ್ ಅದಾಫ. ಸೊ ನಾವು ಇವತ್ತು ಡ್ಯೂಟಿ ಮಾರ್ನಿಂಗ್ ಶಿಫ್ಟ್ ಹೋಗಿದ್ದೆ. ಸೊ ಡ್ಯೂಟಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ, ಊಟ ಅದು ಮಾಡಿ ನಿದ್ದೆ ಮಾಡಿದೆ. ಇನ್ನೂ ರೀಲ್ಸ್ ಏನಾರ ಮಾಡಬೇಕಪ್ಪ ಅಂತೇಳಿ ಯೋಚನೆ ಮಾಡಿ ಹೊರಗೆ ಬಂದೇನೆ. ಸೊ ಟ್ರೈ ಮಾಡ್ತೇನೆ, ಯಾವ ರೀಲ್ಸ್ ಮಾಡೋಕೆ ಚಲೋ ಒಂದು ರೀಲ್ಸ್ ಅಪ್ಲೋಡ್ ಮಾಡ್ತೇನೆ. ಸೊ ಏನೇನು ನಮ್ಮ ಬೆಕ್ಕದು ಆಟಾಡತೈತಿ. ಸೊ ಅದು ಒಂದು ಸ್ವಲ್ಪ ವಿಡಿಯೋಸ್ ತೆಗಿಬೇಕಂತೈತೆ. ಸೊ ಇವಾಗ ನಮಗೆ ಟೀ ಕುಡಿಬೇಕು ಅನ್ಸತೈತೆ. ಸೊ ರೀಲ್ಸ್ ಮಾಡೋಕೆ ಬೇಜಾರಾತ, ಯಾಕೆ ಗೊತ್ತಿಲ್ಲ. ಸೊ ಟೀನೂ ಕುಡಿಬೇಕು ಅನಿಸುತ್ತೆ. ಅದಕ್ಕೆ ಟೀ ಹೆಂಗೆ ಮಾಡೋದು ಅಂತಂತೇಳಿ ನಾನು ಹೇಳ್ಕೊಡ್ತೇನೆ. ಸೊ ಇಲ್ಲೇ ನಮ್ಮ ಮನೆ ಕಡೆನೇ, ಭಾಳ ಎಂದಿರಲ್ಲ, ಇಲ್ಲ ಹೊರಗಡೆ ಸ್ವಲ್ಪ ಒಲೆ ಅದು ಹಚ್ಚಿ ಬೆಂಕಿ ಹಚ್ಚಿ ಅದು ಚಹಾ ಮಾಡ್ಬೇಕಂತೈತೆ. ಸೊ ನಾ ಹಂಗೆ ಮಾಡ್ತೇನೆ, ಸ್ವಲ್ಪ ನೋಡಿ ಬರ್ರಿ, ಚಹಾ ಮಾಡೋಣಂತೆ, ನೀವು ಕುಡೀರಂತೆ. ಟೀಗೆ ಏನೇನು ಬೇಕಪ್ಪ ಅಂತಂದರೆ ಸಾಮಗ್ರಿಗಳು. ಸೊ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತೈತಿ. ಸೊ ಹಾಗೆ ನಾನು ಏನೇ ಮಾಡ್ಬೇಕು, ನಾನೇ ತೊಗೋಬೇಕು ನಾನು ಹೇಳತ್ತೀನಿ. ಸೊ ಇದು ವಾಟ್ರ್, ಸ್ವಲ್ಪ ಕಪ್ ಇದಾವೆ, ಇದು ಶುಗರ್ ಮತ್ತು ಟೀ ಪುಡಿ. ಸೊ ರೆಡಿ ಮಾಡ್ಕೊಂಡಿನಿ. ಸ್ವಲ್ಪ ಬೆಂಕಿ ಹಚ್ಚಬೇಕು, ಬೆಂಕಿ ಹಚ್ಚಿ ಸ್ವಲ್ಪ ಚಾಲು ಮಾಡ್ಬೇಕೀಗ. ಮತ್ತು ತಗೋಬೇಡ್ರಿ, ಮತ್ತು ನಾನು ಹಿಂಗೆ ನೋಡ್ಕೊ ಅಂತಂತೇಳಿ, ಬಟ್ ನಾನು ಹಾಗೆ ಮಾಡತ್ತೀನಿ ಒಟ್ಟು. ಇದು ಒಲೆ ಇದು. ಸೊ ಇವಾಗ ನಾನು ಸ್ವಲ್ಪ ಕಟ್ಟಿಗೆದು ಇಟ್ಟು ಚಾಲು ಮಾಡೋದು ಮಾಡೀನಿ. ಸೊ ಗ್ಯಾಸ್ ಎಲ್ಲ ಐತಿ, ನಂಗೆ ಏನೋ ಕುಕ್ಕಿಂಗ್ ಏನೋ ಮಾಡ್ಬೇಕಂತೇಳಿ ಹೊರಗಡೆ. ಸೊ ಅದಷ್ಟು ಟೈಮು ಮಾಡ್ತಾಯಿದ್ದೀನಿ, ಯಾಕಂದರೆ ನಾಳೆ ಮತ್ತೆ ಸ್ವಲ್ಪ ಚಿಕನ್ ಆಗಲಿ ಅದು ಇದಾಗಲಿ ಮಾಡ್ಬೇಕಂತ ರೆಡಿ ಮಾಡತ್ತೀನಿ. ಸೊ ಸ್ವಲ್ಪ ಸ್ಟಾರ್ಟಿಂಗ್ ಈ ಥರ ಸಣ್ಣ ಪುಟ್ಟ ವಿಡಿಯೋಸ್ ಹಾಕ್ಕೊಂಡು ಮಾಡೀನಿ. ಇದೆಲ್ಲ ಮಾಡ್ಕೊತಾನೆ ಅದು ಚಾಲು ಮಾಡಬೇಕು. ಸ್ವಲ್ಪ ಇದಾಯ್ತಾ. ಸೊ ಇವಾಗ ಸ್ವಲ್ಪ ಚಾಲು ಮಾಡ್ತಾಯಿದ್ದೀವಿ. ಸೊ ಇವಾಗ ಫಸ್ಟ್ ನೀರು ಹಾಕತ್ತೀವಿ, ಅಂದರೆ ಎಷ್ಟು ಮಂದಿ ಅಂತಂತೇಳಿ ಕೌಂಟ್ ಮಾಡತ್ತೀವಿ. ಸೊ ಇನ್ನೊಂದು 6 ವಾಟೆ ಅಂದರೆ 6 ಸಣ್ಣ ಕಪ್. ಸೊ ಹಾಕತ್ತೀವಿ. ಏನಾಯ್ತಾರೆ, ನಾವು ಮನೆಯಲ್ಲ ಹೆಣ್ಮಕ್ಳು ಮಾಡೋದು ಕುಕ್ಕಿಂಗೇ ಬರೋಕೈತಿ, ನಾವು ಒಂಥರ ಮಾಡೋದು ಕುಕ್ಕಿಂಗ್ ಬರೋಕೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ. ಅಂತೂ ರೆಡಿ ಆಯ್ತು. ಚಹಾ ಪುಡಿ ಹಾಕಪ್ಪ. ಏನಂದ್ರು ಟೋಟಲ್ ಒಂದು 7 ಸ್ಮಾಲ್ ವಾಟೆ ಹಾಕತ್ತೀವಿ. ಹಾಕಿಕ್ಕೆ ಅದಕ್ಕೆ ಏನಂದ್ರು 2-3 ಸ್ಪೂನ್ ಟೀ ಪುಡಿ ಹಾಕಿರಿ ಸಾಕು. ಇನ್ನು ಸ್ವಲ್ಪ ಹಾಕಿ. ಹಾಂ, 3 ಸ್ಪೂನ್ ಟೀ ಪುಡಿ ಹಾಕಿರಿ ಸಾಕೆ. ಶುಗರ್ ತೊಗೋದು. ಸಾಕು ರೀ ಬಿಡು. ಇನ್ನು ಸ್ವಲ್ಪ ಹಾಕ್ಬೇಕಾರೆ. ಸೊ ಭಾಳ ಅನ್ಸ, ಸ್ವಲ್ಪ ಇನ್ನೂ ಸ್ವಲ್ಪ. ಹಾಂ ಸಾಕು. ಏನಂದ್ರೆ ಒಂದು ನಮ್ದು ಅದು ವಾಟೆ ಸೈಜ್ ಐತಿ, ಆ್ಯಕ್ಚುಲಿ ಸ್ಪೂನ್ ಟೈಪ್ ಆಗ್ಬೇಕು. ಸೊ ಅದು ಸಣ್ಣ ಸ್ಮಾಲಿಂದ ಅದರಿಂದ ಒಂದು ಅರ್ಧ ಹಾಕಿದ್ದು ಸಾಕು. ಶುಗರ್ ಕರೆಕ್ಟ್ ಆಗತ್ತೆ. ಸೊ ಎಲ್ಲ ಮೆಟೀರಿಯಲ್ ರೆಡಿ ಇತ್ತಪ್ಪ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಒಳಗೆ ಟೀ ರೆಡಿ ಆಗ್ಬಿಡ್ತೈತಿ. ಸೊ ಎಲ್ಲ ರೆಡಿ ಇಡಬೇಕಲ್ಲ. ಸೊ ಅವ್ರ ಸೈಡ್ ಹಿಂಗೆ ಓದಲಿಲ್ಲ, ಈ ಥರ ಮಾಡಿದ್ರೆ ಸಾಕು. ಫ್ರೆಂಡ್ಸ್ ಜೋಡಿ ಹೋದಾಗದು ಈ ಟೈಪ್ ಒಂದು ಸ್ವಲ್ಪ ಮಾಡಿಬಿಟ್ರೆ ಟೀ ಆಗಿಬಿಡುತ್ತೆ. ಸೊ ಆದಷ್ಟು ಸ್ವಲ್ಪ ಜಾಸ್ತಿ ಹೆಚ್ಚು ಹಿಂಗೆ ಔಟ್ಸೈಡ್ ಹೋಗಿರ್ತಾರಲ್ಲ, ಸೊ ಈ ಥರ ಒಂದು ಆ ಸೈಡ್ 3 ಕಲ್ಲು ಇಟ್ಟು, ಆಮೇಲೆ ಒಂದು ಡಬ್ರಿ ಇಟ್ಟು ನೀರು ಹಾಕಿ ಚಹಾ ಪುಡಿ ಚಹಾ ಪುಡಿ ರೆಡಿ ಆಗ್ಬಿಡ್ತದೆ. 10 ನಿಮಿಷ ಆಗ್ಬಿಡ್ತೈತೆ. ಸೊ ಮಟೀರಿಯಲ್ ಎಲ್ಲ ನಮ್ಮ ಕಡೆ ಇರ್ಬೇಕು, ಆದಷ್ಟು ಜಲ್ದಿ ಆಕೈತೆ. ಇನ್ನೂ ಚಹಾ ಇನ್ನೂ ಕುದಿಯತ್ತಿಲ್ಲ. ಸೊ ಕುದಿಯೋವರೆಗೆ ವೇಟ್ ಮಾಡ್ಬೇಕು. ಸೊ ಅದು ಇನ್ನೊಂದು ಸ್ವಲ್ಪ ಹೊತ್ತಿನೊಳಗೆ ಕುದಿಯೋಕೆ ಚಲೋ ಆಕೈತೆ. ಸೊ ವೇಟಿಂಗ್ ಒಳಗೆ ಅದೇವಿ ಎಷ್ಟೊತ್ತು ತೊಗೋತದೆ ಅಂತೇಳಿ. ಏನೋ ಕುಂತಿದ್ವಿ ಮಾತಾಡೋಂತ. ಸೊ ಟೀ ಕುಡಿಬೇಕು ಅನಿಸ್ತು. ಟೀ ಮಾಡೋದು ಒಂದು ವಿಡಿಯೋ ಶೂಟ್ ಮಾಡಿದ್ರೆ ಹೆಂಗತ್ತಂತೇಳಿ ಸೊ ಅದ ಮಾಡತ್ತೆ.
ಸೊ ಬೆಂಕಿ ಭಾಳ ಜೋರು ಉರಿ ಆಗ್ತೈತೆ. ಸೊ ಚಾನು ಕುದಿ ಟೈಮ್ ಆಯ್ತು, ಕುದಿಯುತ್ತೆ. ಇವಾಗ ವೇಟ್ ಮಾಡತ್ತೆ, ಸ್ವಲ್ಪ ಕುದಿಯೋಕೆ ಚಲೋ ಆಗೈತಿ. ಸೊ ಟೀ ಇವಾಗ ಕುದಿಯತ್ತೆ ಅಂದ್ರೆ ಪೂರ ಎಲ್ಲ ಚೊಕ್ಕ ಟೀ ಆಗೈತೆ ಅಂದಂಗೆ ಅರ್ಥ ಇದೆ. ಸೊ ಇದನ್ನು ಇಳಿಸಿ ಸ್ವಲ್ಪ ವಾಟೆಗದು ಹಾಕಿ ನೋಡ್ಬೇಕು ಟೇಸ್ಟ್ ಹೆಂಗೈತೆ ಅಂತೇಳಿ.